ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ದೇವರಿಗಾಗಿ ಓಡುವುದು ಮತ್ತು ನಡೆಯುವುದು, ಅದರಿಂದ ಉಂಟಾಗುವ ಲಾಭಗಳು. ಈ ಪ್ರಸಂಗವನ್ನು ನಮ್ಮ ಸಭೆಯಲ್ಲಿ ಮಾಡಿರ್ತೇನೆ. ಇದು ನಿಮಗೆ ಬಹಳ ಆಶೀರ್ವಾದವಾಗಿರುತ್ತೆ. ದಯವಿಟ್ಟು ನೋಡ್ರಿ, ಕೇಳಿಸ್ಕೊಳ್ರಿ, ಆನಂದಿಸ್ರಿ. ಗಮನ ಇಡ್ರಿ, ನೀವೆಲ್ಲೋ ಒಂದು ಕಡೆ ದೇವ್ರ ಬಗ್ಗೆ ಸೀರಿಯಸ್ ಆಗಿಲ್ಲ. ನೀವೆಲ್ಲೋ ಒಂದು ಕಡೆ ದೇವ್ರ ಬಗ್ಗೆ ಸೀರಿಯಸ್ ಆಗಿಲ್ಲ. ಇವತ್ತು ಆಗ್ರಿ, ದೇವ್ರಿಗೆ ಸೀರಿಯಸ್ ಆಗ್ರಿ. ದೇವ್ರಿಗೆ ಹೇಳಿ, ನಾನು ನಿನ್ನ ಬಿಡಲ್ಲ, ಪ್ರಾರ್ಥನೆ ಬಿಡಲ್ಲ, ಬೈಬಲ್ ಬಿಡಲ್ಲ, ಚರ್ಚ್ ಬಿಡಲ್ಲ, ದೀಕ್ಷೆ ಸ್ನಾನ ಒಂದೇ ಇರೋದನ್ನು ಬಿಡಲ್ಲ. ನಾನು ಒಂತೀನಿ, ಮುಂದೆ ಹೋಗ್ತೀನಿ. ಮುಂದೆ ಹೋಗುವೆನು ನನ್ನೇಸುವಿನೊಡನೆ, ಆಡ್ರಪ್ಪ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಇಲ್ಲ, ನನ್ನ ಪಿಚ್ಚು. ಹಾಂ, ಹಿಂಸೆ ಸಂಕಟ ಬಂದಾಗ್ಯೂ ಮಾಡು, ನೋ ಪ್ರಾಬ್ಲಮ್, ಸಿಂಗ್, ನೋ ಪ್ರಾಬ್ಲಮ್. ಈಗ ಸ್ವರಕ್ಕೆ ಹಾಕೊಳ್ಳಮ್ಮ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ನನ್ನ ಶಿಲುಬೆನು ಕರೆಕ್ಟ್ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ವಾವ್, ಎಷ್ಟು ಚೆನ್ನಾಗಿದೆ ನೋಡ್ರಪ್ಪ. ಭಯ ಪಡಬೇಡಿ, ನಿರಾಸರಾಗ್ಬಿಡ್ರಿ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಎಷ್ಟೋ ಜನಕ್ಕೆ ನಡಿಬಾರ್ದು ನಡೀತು, ಆಗಬಾರ್ದಾಯಿತು. ಏನೋ ನೀನೇ ತಪ್ಪು ಮಾಡಿಬಿಟ್ಟು ಏನೋ ಭಯ ಪಡಬೇಡ. ನೀನು ಇವತ್ತೇಳು, ಆ ಅಪ್ಪನಿಗೆ ಹೇಳು, ನಮ್ಮ ಅಪ್ಪನಿಗೆ ಹೇಳು, ನಮ್ಮ ಏಸಪ್ಪಗೆ ಹೇಳು, ನಾನು ನಿನ್ನ ಬಿಡಲ್ಲ ನೋಡು ದೇವ್ರೆ. ಆಗಿದ್ದಾಗಲೇ ಹೋಗಿದ್ದು ನಿನ್ನ ಬಿಡಲ್ಲ ನಾನು. ತಕ್ಕೋ, ದೇವ್ರೇನು ಮಾಡ್ತಾರೆ ಗೊತ್ತಾ? ನೀನು ಎಷ್ಟೇ ಆಳಕ್ಕೆ ಹೋಗಿದ್ರು ಅಲ್ಲಿ ಬಿಡಲ್ಲ ನಿನ್ನ, ಅಲ್ಲಿಲ್ಲೇ ಉದ್ಧಾರ ಮಾಡ್ತಾರೆ ನಿನ್ನ. ಅಲ್ಲೆಲೂಯಾ. ಅಕ್ಕಡ ನಿಂಚಿನೇ ದೇವರು ನಿನ್ನ ಉದ್ಧಾರ ಸೇರಿಸ್ತಾರೆ. ಬಟ್ ದೇವ್ರ ಬಗ್ಗೆ ನೀನೇನು ಹೇಳ್ತಾ ಇದೀಯಾ? ಚರ್ಚ್ ಬಗ್ಗೆ ನೀನೇನು ಹೇಳ್ತಾ ಇದೀಯಾ? ರೈಟಾ? ಎಲ್ಲರೂ ಇಲ್ಲಿದ್ದೀರಾ? ಏನೋ ಹೋಗ್ತಾರ సుస్తా ఉండారు, నన్ను పర్వాలేదు, నా బిడ్డలారు, మీరంతా నా బిడ్డలారు. తిట్టితేనూ నన్ను చూస్తారు, నేను ప్రసంగం చేస్తేనూ నన్ను చూస్తారు. కొందరు ಸ್ಮೈಲ್ చేసేలే, ಪರವಾಗಿಲ್ಲ. ನೆಕ್ಸ್ಟ್ 8 ಮತ್ತು 9ನೇ ವಚನ, ಐದನೇ ಪಾಯಿಂಟು. 8 ಮತ್ತು 9ನೇ ವಚನ. ಹೆಣ್ಮಕ್ಳಲ್ಲಿ ಓದ್ತೀರಮ್ಮ. ಇನ್ನೊಬ್ರು ಹಿಂದೆ ಕೊಡು, ತಂಗಿ ಕೊಡು. ತಂಗಿ ಹೇಳು, ಸ್ಪರ್ಶ ತಂಗಿನಾ? ಇಲ್ಲ, ಯಾರು ತಂಗಿ? ನಿನ್ನ ತಂಗಿನಾ? ನಿಂಗೆ ಓದಕ್ಕೆ ಗೊತ್ತಾ? ಯು ನೋ ಹೌ ಟು ರೀಡ್ ಕನ್ನಡ? ಪ್ಲೀಸ್ ಗೋ ಹೆಡ್ ಅಂಡ್ ರೀಡ್ ಇಟ್. ಸುಳ್ಳು ವಿಗ್ರಹಗಳನ್ನು ಅವಲಂಬಿಸಿದವರು ತಮ್ಮ ಕರುಣಾನಿಧಿಯನ್ನು ತೊರೆದು ಬಿಡುವರು. ನಾನಾದರೂ ಸ್ತುತಿಧ್ವನಿಯಿಂದ ನಿನಗೆ ಯಜ್ಞವನ್ನರ್ಪಿಸುವೆನು, ಮಾಡಿಕೊಂಡ ಹರಕೆಯನ್ನು ಸಲ್ಲಿಸುವೆನು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಸರಿ, ಎಲ್ಲರೂ ನಾನು ನೋಡಿ, ಪ್ರಾರ್ಥನೆ ಮಾಡ್ದ, ಉತ್ತರ ಸಿಕ್ಕಿಲ್ಲ. ಕಡೆಗೆ ಏನು ಮಾಡ್ಬಿಟ್ಟ ಗೊತ್ತಾ ಇವನು? ಆಗೋದಾಗ್ಲಿ ಹೋಗೋದೋಗ್ಲಿ ಅಂದ್ಬಿಟ್ಟು ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ದ. ಸಿಕ್ತು ನೋಡಿ ಉತ್ತರ ಅವನಿಗೆ. 8, 9 ಲಾಸ್ಟ್ ನನ್ನ ಪ್ರಸಂಗ ಮುಗೀತು. ಇನ್ನು ಒಂದೇ ವಚನ ಇರೋದಲ್ಲ. ಎಷ್ಟು? ಯೋನ 2ನೇ ಅಧ್ಯಾಯ 1ರಿಂದ ಎಷ್ಟು ವಚನ ಆಗೋಯ್ತಲ್ಲಮ್ಮ ಪ್ರಸಂಗ. ಎಷ್ಟು ಸಂತೋಷ ನೋಡಿ, 2ನೇ ಅಧ್ಯಾಯ ಮುಗಿಸ್ಬಿಟ್ಟು ಇವನು ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡಿ ನೋಡ್ದ. ಇನ್ನೊಂದು ತತ್ವ ತಗೊಳ್ಳೋಣ. ಅದೇನು ಗೊತ್ತಾ? ಸ್ತೋತ್ರ. ಇನ್ನೊಂದು ತತ್ವ ಏನು? ಸ್ತೋತ್ರ. ಇದು ಬಿಸಿಲಿದಲ್ಲ, 1 ಅವರ್ಗೂ ನೀರು ಕುಡಿಬೇಕೆಲ್ಲರೂ. ತಾಗಂಡಿ ಏಮಿ ನೀಳ್ನಿ ತಾಗಂಡಿ, ಸಿಕ್ಕಾಪಟ್ಟೆ ತಾಗಂಡಿ ನೀళ్ళు. ಸರಿನಾ? ಪಾಸ್ಟರ್ ಚೆಪ್ಪಿಂಡಾರು. ಎಲ್ಲರೂ ಗಮನ ಇಡಿ. ಎಷ್ಟೋ ಜನ ನೀರು ಕುಡಿತಾ ಇಲ್ಲ, ದಾಹ ಆಗೋವರೆಗೂ ಕಾಯ್ಬೇಡಿ. ಇವನೇನು ಮಾಡ್ತಾನೆ ಅಂದರೆ, ಪ್ರಾರ್ಥನೆ ಮಾಡಿ ನೋಡ್ದ. ಪ್ರಾರ್ಥನೆ ಮಾಡಿದ ಮೇಲೆ ಏನೋ ಉತ್ತರ ಡಿಲೇ ಆಗಿದೆ ಅಂದ್ಬಿಟ್ಟು ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ದ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಏನಂತ. ಈ ಪಾಯಿಂಟ್ ನೋಡಿ, 5ನೇ ಪಾಯಿಂಟ್. ದೇವರೊಂದಿಗೆ ನಡೆಯಂಥ ಒಬ್ಬ ವ್ಯಕ್ತಿ. ಇಂಗ್ಲೀಷ್ನಲ್ಲಿ ಓದ್ತೀಯಮ್ಮ, ಇಂಗ್ಲೀಷ್ನಲ್ಲಿ ಓದು ನೀನು. ಓದು ಜೆಸಿಕಾ.
Sometimes stop praying and start praising. ವೆರಿ ಗುಡ್. ಯು ರೀಡ್ ವೆರಿ ನೈಸ್ಲಿ ವಿತೌಟ್ ಫುಲ್ ಸ್ಟಾಪ್, ಕಾಮ. ವೆರಿ ಗುಡ್. ಕನ್ನಡದಲ್ಲಿ ಓದ್ತಿಯಪ್ಪ. ಆ ಕಡೆ ನಿತಿನ್ ಕೊಡಪ್ಪ ಅವನಿಗೆ. ಓದು. ಕೆಲವೊಮ್ಮೆ ಪ್ರಾರ್ಥನೆ ಮಾಡುವುದರಿಂದ ನಿಲ್ಲಿಸಿ ಸ್ತೋತ್ರವನ್ನು ಪ್ರಾರಂಭಿಸಿ ಸ್ತುತಿಸುವುದನ್ನು ಪ್ರಾರಂಭಿಸಿರಿ. కొన్నిసార్లు ప్రార్థించకే ఐకుంటేనే ఉంటుంది. అప్పుడు మీరు స్తోత్రం చేయండి. అది ఈ తెలుగు అಷ್ಟು ಚೆನ್ನಾಗಿಲ್ಲ. ಪ್ರಾರ್ಥನೆಗೆ మీకు ಬದಲು ಸಿಕ್ಕದೆ ಹೋದರೆ ಸ್ತೋತ್ರಂ చేయండి. ಕೆಲವರು ಇಲ್ಲಿದ್ದೀರಾ, ನಿಮಗೆ ದೇವರು ಹೇಳ್ತಾ ಇದ್ದಾರೆ, ನೀನು ಇಷ್ಟು ದಿನ ಪ್ರಾರ್ಥನೆ ಮಾಡಿದ್ಯಾ, ಈಗ ಸ್ತೋತ್ರ ಮಾಡು. ನಾನು ಹೇಳ್ದ, ಎಷ್ಟೋ ಜನಕ್ಕೆ ನಮ್ಮ ಸಭೆಯಲ್ಲಿ ಸ್ತುತಿ ಮಾಡೋಕ್ಕೆ, ಆರಾಧನೆ ಮಾಡೋಕ್ಕೆ ಇಷ್ಟ ಇಲ್ಲ. ಹೆಂಗೆ ಹೇಳ್ತೀರ ಪಾಸ್ಟರ್, ನೀವು ಬರೋದೇ ಅಷ್ಟು ಗಂಟೆಗೆ, ಸಾರಿ ಮಾಡ್ಕೊ, ನಿನಗೆ ಸ್ವಲ್ಪ ಲೇಟೇ ಆಗುತ್ತೆ, ಸಾರಿ ಮಾಡ್ಕೊಳ್ರಿ. ದಟ್ ಈಸ್ ಇನ್ ದ ಬೈಬಲ್. ನೀವು ಪ್ರಾರ್ಥನೆ ಮಾಡೋರು ಸ್ತುತಿ ಮಾಡಲ್ಲ ಅಂದಮೇಲೆ ಉತ್ತರನ ಯಾಕೆ ಎದುರು ನೋಡ್ತೀಯ ನೀನು? ಈ ಯೆರೂಸಲೇಮ್ಗೆ ಹೋಗ್ಬೇಕಾದ್ರೆ ಮಕ್ಕಳೆಲ್ಲ ಕೂಗ್ತಾ ಇದ್ರು, ಓಸನ್ನ ಓಸನ್ನ ಅಂತ ಇದ್ರು. ಈ ಪರಿಸರ ಶಾಸ್ತ್ರಗಳು ಮಾಡಿ ಸುಮ್ಮನೆ ಇರಿಸ್ರಿ ಅವ್ರನ್ನ. ತುಂಬ ಕೂಗಾಡ್ತಾರೆ, ಸುಮ್ಮನೆ ಇರಿಸ್ರಿ. ಏಸಪ್ಪ ಏನು ಹೇಳಿದ್ರು ಗೊತ್ತಾ? ಯಾಕೆ ಕೂಗಲಿ ಬಿಡು. ಏನು ಬೇರೆ ಥರ ಕೂಗ್ತಾವನ, ಬೇರೆ ಥರ ಕೂಗ್ತಾವಳ? ಹೋಗ್ಲಿ ಬಿಡು. ಯಾರನ್ನ? ದೇವ್ರನ್ನ ಸೂಚಿಸ್ತಾವನೆ. ಅವನ್ನೇನಾದರೂ ನೀನು ಬಾಯಿ ಮುಚ್ಚಿಸಿದ್ರೆ, ಇವ್ರನ್ನೇ ನಾನು ಬಾಯಿ ಮುಚ್ಚಿಸಿದ್ರೆ, ಅಲ್ಲಿ ಕಲ್ಲು ಮಣ್ಣು ದೇವ್ರನ್ನ ಸ್ತುತಿಸ್ತದೆ. ಸ್ತುತಿ ಮಾಡೋರನ್ನ ಯಾರು ಬಾಯಿ ಮುಚ್ಚಿಸ್ಬೇಡಿ. ನಿನಗಾಗಲ್ಲ ತಾನೇ? ಯಾರು ಸ್ತುತಿ ಮಾಡ್ತಾರೋ ಅವ್ರನ್ನ ಬಾಯಿ ಮುಚ್ಚಿಸ್ಬೇಡಿ. ಆಲಯದಲ್ಲಂತೂ ದಾವೀದ ಏನು ಹೇಳ್ತಾರೆ ಹೇಳಿ? ಕಾಂತರಾಜ್ ಯಾವಾಗಲೂ ಹೇಳ್ತಾ ಇದ್ದಲ್ಲ ನೀನು, ಸ್ಟೀವನ್ ಯಾವಾಗಲೂ ಹೇಳ್ತಾರೆ, ಯಾರು ಇಬ್ಬರಲ್ಲೊಬ್ರು ಯಾವಾಗಲೂ ಹೇಳ್ತಾ ಇದ್ದ, ದಾವೀದ ಉಣಿತಾ ಇದ್ದಂತೆ. ಆವಾಗ ಕೆಲವು ಅವನ ಹೆಂಡತಿ ಬಂದ್ಬಿಟ್ಟು ಏನು ಹೇಳಿದಂತೆ, ಸ್ತುತಿ ಮಾಡೋದನ್ನ ಸ್ವಲ್ಪ ಸ್ಟಾಪ್ ಮಾಡು ಅಂತ. ಆವಾಗ ದಾವೀದ ಏನು ಹೇಳ್ದ ಹೇಳಿ? ದೇವರ ಸನ್ನಿಧಿಯಲ್ಲಿ ಯಾರು ಗಟ್ಟಿಯಾಗಿ ಸ್ತೋತ್ರ ಮಾಡ್ತಾನೋ ಅವ್ರನ್ನ ಸ್ಟಾಪ್ ಮಾಡಬೇಡಿ. ನಿಂಗೆ ಇಷ್ಟ ಇಲ್ಲ ತಾನೇ, ನೀನು ಹೋಗಿ ಆಚೆ ಕೂತ್ಕೋ, ಆಚೆ ಇರ್ರಿ. ಸ್ತುತಿ ಮಾಡೋರನ್ನ ಸ್ಟಾಪ್ ಮಾಡಬೇಡಿ. ಇಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ದ ಬೈಬಲ್. ಯಾಕಂದರೆ ಸ್ತುತಿ ಮಾಡಿದ್ರೇ ಇಲ್ಲಿ ಅದ್ಭುತ ನಡೆದಿದ್ದು. ಮೀನಿನ ಹೊಟ್ಟೆ ಒಳಗಿಂದ ಅವನ ಆಚೆ ಬಂದಿದ್ದು. ಈಗ ಎಲ್ರಿಗೂ ನೋಡ್ರಿ, ಮನೆ ಸುತ್ತಮುತ್ತ ಏನಾದರೂ ಗಲಾಟೆ ಬಂದರೆ, ಗಲಾಟೆ ಆದರೆ ಏನು ಮಾಡ್ತೀವಿ ಹೇಳಿ? ಕಂಬಳಿ ಹಾಕೊಂಡ್ಬಿಡ್ತೀವ? ಇಲ್ಲ, ಬಾಗಿಲು ತೆಗೆದು ಏನು ಮಾಡ್ತೀವಿ? ಬಿಲ್ಡಿಂಗ್ ಮೇಲೆ ಅಲ್ಲಿ ಇಲ್ಲಿ ಹೋಗಿ ಗಲಾಟೆ ಸೂಸ್ತಾವು. ಸೈತಾನ್ ಗಲಾಟೆ ನೋಡೋಕ್ಕೆ ಇಷ್ಟ. ಆಲಯದಲ್ಲಿ ಸ್ತುತಿ ಕೇಳಿಸ್ಕೊಳ್ಳೋಕ್ಕೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ. ಸೊ ಯು ಆರ್ ಇನ್ ಪ್ಲೀಸ್ ಚೆಕ್ ವೆದರ್ ಯುವರ್ ಹಾರ್ಟ್ ಈಸ್ ವಿತ್ ಗಾಡ್ ಆರ್ ನಾಟ್. ಪ್ಲೀಸ್ ಚೆಕ್. ಇಲ್ಲೇ ನನಗೆ ಸ್ತುತಿ ಇಷ್ಟ ಇಲ್ಲ ಅಂದಮೇಲೆ ಪರಲೋಕದಲ್ಲಿ ಸಾವಿರಾರು ಜನ ಸ್ತುತಿ ಮಾಡಬೇಕಾದ್ರೆ ನೀನು ದೇವರೇ ನನ್ನ ಆಚೆ ಹಾಕ್ಬಿಡು ಅಂತೀಯ. ಬಿ ಕೇರ್ಫುಲ್. ಸ್ತುತಿ ಮಾಡ್ರಿ, ದೇವರಿಗೆ ಆರಾಧನೆ ಮಾಡಿ, ಗಟ್ಟಿಯಾಗಿ ಮಾಡ್ರಿ, ಕೈ ಎತ್ರಿ, ಕೈ ಚಪ್ಪಾಳೆ ತಟ್ರಿ, ಕೂಗ್ರಿ. ಯಾಕಂದರೆ ಬೈಬಲ್ನಲ್ಲಿ ಎಲ್ಲೂ ಅಷ್ಟೇ ಸ್ತುತಿ ಮಾಡಿದ್ದು ಎರಿಕೋ ಕೋಟೆ ಬೀಳಬೇಕಾದ್ರೆ ಅವರು ಬೀಳು ಅನ್ನಲಿಲ್ಲ. 7ನೇ ದಿನ ಗಟ್ಟಿಯಾಗಿ ಕೂಗು ಅಂತ ಹೇಳಿ ಅಲ್ಲೆಲ್ಲಿ ಅಂತ. ಎಷ್ಟೋ ಜನ ಗಟ್ಟಿಯಾಗಿ ಕೂಗಕ್ಕೆ ನಾಚಿಕೆ ಪಡ್ತಾ ಇದ್ದಾರೆ. ಆದರೆ ನಿಮ್ಮ ಮನೆ ಕಡೆಗೆ ಬಂದರೆ ನಿಮ್ಮ ವಾಯ್ಸೇ ಜಾಸ್ತಿ. ಪ್ರಿಯರೇ, ನಾನು ನಂಬ್ತೀನಿ ಈ ಸಂದೇಶದ ಮೂಲಕವಾಗಿ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ. ಕರ್ತನು ಖಂಡಿತವಾಗಿ ನಿಮ್ಮನ್ನು ಬಲಪಡಿಸಲಿ, ಆಶೀರ್ವಾದ ಮಾಡಲಿ. ದೇವರೊಂದಿಗೆ ನಡೆಯುವುದಕ್ಕೆ, ಓಡುವುದಕ್ಕೆ ತೀರ್ಮಾನ ಮಾಡಿರಿ. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರೇ, ಇವತ್ತು ದೇವರೊಂದಿಗೆ ನಡೆಯುವುದು ಮತ್ತು ಓಡುವುದರ ಕುರಿತು ನಾವು ಪ್ರಸಂಗವನ್ನು ಕೇಳಿಸ್ಕೊಂಡಿದ್ದೇವೆ. ಯಾರ್ಯಾರು ಇವತ್ತು ಕಾಯಿಲೆ, ವೇದನೆ, ದುಃಖದಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಆ ನೊಗಗಳೆಲ್ಲ ಅವರ ಜೀವಿತದಲ್ಲಿ ಮುರಿಯಲ್ಪಡಲಿ. ಅವ್ರನ್ನ ಆಶೀರ್ವಾದ ಮಾಡು, ಅವರಿಗೆ ಬಿಡುಗಡೆ ಕೊಡು, ಅವ್ರನ್ನ ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂ
ನಿನ್ನ ಬೀಡಲಾರೆ ಬೀಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬೀಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು
ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ